ನಮಸ್ಕಾರ ಸ್ನೇಹಿತರೆ. ನೋಡಿ, ಈಗಾಗಲೇ ರಾಜ್ಯದಲ್ಲಿ 2 ನೋಟಿಫಿಕೇಷನ್ಗಳಿದ್ದಾವೆ ಶಿಕ್ಷಕರ ನೇಮಕಾತಿವು. 2 ಅವು PST GPT HSTR 3 ಆದವಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ, 2 ನೋಟಿಫಿಕೇಷನ್ ಅವು ಯಾವುವು ಅಂತಂದರೆ, ಒಂದು ಕ್ರೈಸ್ನಲ್ಲಿ ಇರ್ತಕ್ಕಂಥದ್ದು, ಅಂದರೆ KA ವತಿಯಿಂದ ಈಗಾಗಲೇ ಕ್ರೈಸ್ಗೆ ಅಂದರೆ ಕ್ರೈಸ್ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ಈಗ KA ಒಂದು ನೋಟಿಫಿಕೇಷನ್ ಹೊರಡಿಸಿದೆ. ಇನ್ನೊಂದು ಸ್ಕೂಲ್ ಎಜುಕೇಷನ್ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಟ್ಟು 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಅಂದರೆ ಈ 15,000ದಲ್ಲಿಯೇ PST GPT ಮತ್ತು HSTR ಇರತಕ್ಕಂಥದ್ದು ತಮಗೆ ಗೊತ್ತಿದೆ. ಅಂದರೆ KA ಕಡೆಯಿಂದ ಒಂದು ನೋಟಿಫಿಕೇಷನು ಮತ್ತು ಶಾಲಾ ಶಿಕ್ಷಣ ಕಡೆಯಿಂದ ಒಂದು ನೋಟಿಫಿಕೇಷನು. ಈಗಾಗಲೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ 2 ನೋಟಿಫಿಕೇಷನ್ಗಳು ರಾಜ್ಯದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಇದರ ನಡುವೆ ಮತ್ತೊಂದು ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲಿ ಅಧಿಸೂಚನೆ ಆಗುತ್ತೆ. ಇದೇನೋ ಸುಮ್ಮನೆ ವ್ಯೂಸ್ ಬರಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಅಂಥೇಳಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಅಲ್ಲ. ನಿಜವಾಗಿಯೂ ಶೀಘ್ರದಲ್ಲಿ ಒಂದು ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿ ಇದೆ. ಹಾಗಾದರೆ ಯಾವ ನೋಟಿಫಿಕೇಷನ್ನು ಯಾವಾಗುತ್ತೆ, ಹೀಗೆ ಹಲವಾರು ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ನು ಕೂಡ ಜಾಯ್ನ್ ಆಗಿರಿ. ಹೀಗೆ ಹಲವಾರು ಕ್ಲಾಸ್ಗಳನ್ನು ಜೊತೆಗೆ ಒಂದಷ್ಟು ನೋಟ್ಸ್ಗಳನ್ನು ಶೇರ್ ಮಾಡ್ಕೊಳ್ತಿರ್ತೀನಿ, ನಿಮಗೆ ಉಪಯುಕ್ತ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಈಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ತಾವಿಲ್ಲಿ ನೋಡ್ಬೋದು, ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಧಿಸೂಚನೆ ಹೊರಡಿಸಲು ಕ್ರಮ ವಹಿಸಲಾಗುತ್ತಿರುವ ಪ್ರಸ್ತಾವನೆಗಳ ವಿವರ. ಅಂದರೆ ಈಗಾಗಲೇ ಹಲವಾರು ಇಲಾಖೆಗಳು KAಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾವೆ. ಇನ್ನೇನು ಅಧಿಸೂಚನೆ ಹೊರಡಿಸಲು ಕ್ರಮ ವಹಿಸಲಾಗುತ್ತಿರುವ ಪ್ರಸ್ತಾವನೆ ಅಂತೇಳಿ KAದವರು ಬಿಟ್ಟಿರ್ತಕ್ಕಂಥದ್ದು. ಹಾಗಾದರೆ ಯಾವ ಡಿಪಾರ್ಟ್ಮೆಂಟ್ ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ SDFDಗಳಿದ್ದಾವೆ. SDFD 4,635 ಹುದ್ದೆಗಳಿದ್ದಾವೆ. ಹಾಗೆಯೇ ಪೊಲೀಸ್ ಹುದ್ದೆಗಳು 20 ಇದ್ದಾವೆ. ಅದರ್ ಪೋಸ್ಟ್ ಅಂತೇಳಿ 3,014 ಇದ್ದಾವೆ. ಹೋಗಲಿ, ಅದೆಲ್ಲ ನಮಗೆ ಬೇಡ. ನಾನು ತಮ್ಮನೆಲ್ಲ ಇರತಕ್ಕಂಥ ವಿಚಾರ ಶಿಕ್ಷಕರ ನೇಮಕಾತಿದು. ಸೊ ನಾವು ಶಿಕ್ಷಕರ ನೇಮಕಾತಿದೆ ವಿಚಾರ ಮಾಡೋದಾದರೆ ತಾವಿಲ್ಲಿ ನೋಡ್ಬೋದು, ಟೀಚರ್ಸ್ ಪೋಸ್ಟ್ ಅಂತೇಳಿ ಒಟ್ಟು HKK ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1121 ಹುದ್ದೆಗಳು, ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 430 ಹುದ್ದೆಗಳಿದ್ದಾವೆ. ಟೀಚರ್ ಪೋಸ್ಟ್ ಅಂತ ಇದೆ ಅಷ್ಟೇ, ಅಂದರೆ ಟೀಚರ್ಸ್ ಪೋಸ್ಟ್ ಅಂತ ಇದೆ, ಅಂದರೆ ಶಿಕ್ಷಕರ ನೇಮಕಾತಿ. ಆದರೆ ಯಾವ ಇಲಾಖೆದ್ದು ಅನ್ನುವಂಥ ಮಾಹಿತಿ ಇನ್ನೂ ಹೊರಬರಬೇಕಿದೆ. ಆದರೆ ನಾನು ಒಂದು ಅಂದಾಜಿನ ಪ್ರಕಾರ ಹೇಳ್ತೀನಿ ಯಾವ ಇಲಾಖೆ ಆಗಿರ್ಬೋದು ಅಂತೇಳಿ. ನೋಡಿ, ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆದವರು ಹೊರಡಿಸಿದ್ದಾರೆ, ಇದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು ಇದೇ KAದವರೇ ಕ್ರೈಸ್ ಅಂದರೆ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಹಾಗಾಗಿ ಇಲ್ಲಿಯೂ ಕೂಡ ಅದು ಸಂಬಂಧಪಡಲಿಕ್ಕಿಲ್ಲ. ಹಾಗಾದರೆ ನನ್ನ ಒಂದು ಅನುಮಾನ ಇರತಕ್ಕಂಥದ್ದು ಯಾವ ಹುದ್ದೆ ಅಂತಂದರೆ ಶ್ರೀ ಮೌಲಾನಾ ಆಜಾದ್ ವಸತಿ ಶಾಲೆಗಳ ಕುರಿತು. ಅಂದರೆ ಮೌಲಾನಾ ಆಜಾದ್ ವಸತಿ ಶಾಲೆಗಳು ಏನಿದ್ದಾವೆ ಕರ್ನಾಟಕದಲ್ಲಿ, ಆ ಒಂದು ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಈ ಹಿಂದಿನ ಒಂದಷ್ಟು ಮಾಹಿತಿಗಳು ಹರಿದಾಡಿದ್ವು. ಆ ಆಧಾರದ ಮೇಲೆ ಹೇಳೋದಾದರೆ ಈ 1551 ಹುದ್ದೆಗಳು ಬಹುತೇಕ ನನ್ನ ಪ್ರಕಾರ ಮೌಲಾನಾ ಆಜಾದ್ ವಸತಿ ಶಾಲೆಗಳ ನೇಮಕಾತಿ ಆಗಿರಬಹುದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಅದೇ ಅಂತ ಹೇಳಲ್ಲ. ಒಟ್ಟಾರೆ ಯಾವುದಾರು ಇರಲಿ, ನಿಮಗೇನು ಅಂತಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ನನಗನ್ಸಿದ ಮಟ್ಟಿಗೆ ಸೆಪ್ಟೆಂಬರ್ನಲ್ಲೇ ಈ ಒಂದು ನೋಟಿಫಿಕೇಷನ್ ಆಗುತ್ತೆ. ಇದು ಮಾತ್ರ 100% ನಿಜ. ಅಂದರೆ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು. ನಿಮಗೆ ಅಕ್ಟೋಬರ್, ನವಂಬರ್, ಹೆಚ್ಚು ಕಡಿಮೆ ಡಿಸೆಂಬರ್ನಲ್ಲಿ ಇದಕ್ಕೆ ಎಕ್ಸಾಮು ಇರ್ಬೋದು. ಅಂದರೆ ಈಗ ನೋಡಿ, ಅಕ್ಟೋಬರ್ನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯವರು ನೋಟಿಫಿಕೇಷನ್ ಮಾಡಿದ್ದಾರೆ. ಅಲ್ಲಿ PST GPT HSTR ಎಕ್ಸಾಮ್ಗಳನ್ನು ಅಕ್ಟೋಬರ್ನಲ್ಲಿ ಮುಗಿಸ್ಬಿಡ್ತಾರೆ. ತದನಂತರ ಅಕ್ಟೋಬರ್ ಮುಗಿದ ಮೇಲೆ ನವಂಬರ್ ಮತ್ತು ಡಿಸೆಂಬರ್, ಹೆಚ್ಚು ಕಡಿಮೆ ಡಿಸೆಂಬರ್ನಲ್ಲಿ ಎಕ್ಸಾಮ್ ಇಟ್ಟರೆ ಮತ್ತೊಂದು 2 ತಿಂಗಳ ಟೈಮ್ ಸಿಗುತ್ತೆ. 1551 ಹುದ್ದೆಗಳಿದ್ದಾವೆ. ಸೊ ಆ ಕಾರಣದಿಂದಾಗಿ ಮತ್ತು ಇಲ್ಲಿ ಇದಕ್ಕೆ ಸಿಲೆಬಸ್ ಅಂತೇನು ಬೇರೆ ಇರಲ್ಲ. ಬಟ್ JK ಏನಿರುತ್ತೆ ನೋಡೋಣ. ಆದರೆ ಸಬ್ಜೆಕ್ಟ್ ಇರುತ್ತಲ್ವ, ಈಗ ನೋಡಿ ಉದಾಹರಣೆಗೆ ನಿಮ್ಮದು ಸೋಷಿಯಲ್ ಸೈನ್ಸ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಅಲ್ಲಿ ಮೌರ್ಯ ಸಾಮ್ರಾಜ್ಯನ ಓದ್ತೀರಿ, ಇಲ್ಲಿ ಮೌರ್ಯ ಸಾಮ್ರಾಜ್ಯನ ಓದ್ತೀರಿ. ಅಂದರೆ ನಿಮ್ಮ ಸಮಾಜ ವಿಜ್ಞಾನ ಸಿಲೆಬಸ್ ಯಾವುದೂ ಬದಲಾಗಲ್ಲ, ಹೆಚ್ಚು ಕಡಿಮೆ ಅದೇ ಇರುತ್ತೆ 90%. ಹಾಗೆ ಸೈನ್ಸ್ದವರು ಅಷ್ಟೇ, ನಿಮಗೇನು ಸೈನ್ಸ್ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಆನಂತರ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಸಿಲೆಬಸ್ಗಳು ಬಹುತೇಕ ಸೇಮ್ ಇರ್ತವೆ. ಒಂದಷ್ಟು ಏನಾದರೂ ಬೇರೆ ಇದ್ದರೆ ಅದೊಂಚೂರು ಅಪ್ಡೇಟ್ ಮಾಡ್ಕೊಂಡ್ರೆ ಆಯಿತು ಆ ಮೂಮೆಂಟಲ್ಲಿ. ಬಟ್ ಸದ್ಯಕ್ಕಂತೂ ನೀವೇನು ಈಗ PST GPT HSTRಗೆ ಹಾಗೆ ಕ್ರೈಸ್ಗೆ ರೆಡಿ ಆಗ್ತಿದ್ರಿ, ಬಹುತೇಕ ಅದೇ ಸಬ್ಜೆಕ್ಟೇ ಇರ್ತವೆ. ಅಂದರೆ ಅದೇ ಸಬ್ಜೆಕ್ಟ್ ನನಗೆ ಟೀಚ್ ಮಾಡೋದೇ ಅದೇ ಸಬ್ಜೆಕ್ಟ್ ಅಂದಮೇಲೆ ಮತ್ತೆ ಇಲ್ಲಿ ಚೇಂಜ್ ಮಾಡೋಂಥದ್ದು ಏನಿರುತ್ತೆ. ಸ್ವಲ್ಪ GKನಲ್ಲಿ ಏನಾದರೂ ನೋಡೋಣ, ಒಂಚೂರು ಈ PST GPT HSTR GK ಸ್ವಲ್ಪ ಈಸಿ ಆಗ್ಬೋದು. ಬಟ್ KAದ್ದು ಸ್ವಲ್ಪ ಟಫ್ ಅನಿಸುತ್ತೆ. ಬಟ್ ನೋಡೋಣ ಏನೇನೆಲ್ಲ ಬರ್ಬೋದು ಅನ್ನೋಂಥದ್ದು ನೋಟಿಫಿಕೇಷನ್ ಬಂದ ಮೇಲೆ ಅಧಿಕೃತವಾಗಿ 100% ಮಾಹಿತಿ ನಮಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಡಿಯೋನ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ.
ಏನೇ ಇರಲಿ, ನಿಮ್ಗೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದ್ದರೆ ಅಥವಾ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅಂದರೆ ಮಾಹಿತಿ ಇದ್ದರೆ ಅಂದರೆ ಇವು ಯಾವ ಒಂದು ಇಲಾಖೆ ಆಗಿದೆ ಅನ್ನುವಂಥ ಮಾಹಿತಿ ಏನಾದರೂ ಇದ್ದರೆ ಕಮೆಂಟ್ ಮಾಡಿರಿ. ಇಲ್ಲ ಅಂತಂದರೆ ಡೌಟ್ ಬೇರೆ ಇದು ನೇಮಕಾತಿಗೆ ಸಂಬಂಧಪಟ್ಟಂಥದ್ದು ಬಿಟ್ಟು ಮತ್ತು ಬೇರೆ ಏನಾದರೂ ಡೌಟ್ಗಳಿದ್ದರೆ ಪ್ರಶ್ನೆನ ಕೇಳಿ ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮಸ್ಕಾರ ಸ್ನೇಹಿತರೆ. ನೋಡಿ, ಈಗಾಗಲೇ ರಾಜ್ಯದಲ್ಲಿ 2 ನೋಟಿಫಿಕೇಷನ್ಗಳಿದ್ದಾವೆ ಶಿಕ್ಷಕರ ನೇಮಕಾತಿವು. 2 ಅವು PST GPT HSTR 3 ಆದವಲ್ಲ ಅಂತ ನಿಮ್ಗೆ ಅನಿಸ್ಬೋದು. ಇಲ್ಲ, 2 ನೋಟಿಫಿಕೇಷನ್. ಅವು ಯಾವುವು ಅಂತಂದರೆ, ಒಂದು ಕ್ರೈಸ್ನಲ್ಲಿ ಇರ್ತಕ್ಕಂಥದ್ದು, ಅಂದರೆ KA ವತಿಯಿಂದ ಈಗಾಗಲೇ ಕ್ರೈಸ್ಗೆ ಅಂದರೆ ಕ್ರೈಸ್ ಅಧೀನದಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿಗೆ ಈಗ KA ಒಂದು ನೋಟಿಫಿಕೇಷನ್ ಹೊರಡಿಸಿದೆ. ಇನ್ನೊಂದು ಸ್ಕೂಲ್ ಎಜುಕೇಷನ್ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಟ್ಟು 15,000 ಶಿಕ್ಷಕರ ನೇಮಕಾತಿ ನಡೀತಾ ಇದೆ. ಅಂದರೆ ಈ 15,000ದಲ್ಲಿಯೇ PST GPT ಮತ್ತು HSTR ಇರತಕ್ಕಂಥದ್ದು ತಮಗೆ ಗೊತ್ತಿದೆ. ಅಂದರೆ KA ಕಡೆಯಿಂದ ಒಂದು ನೋಟಿಫಿಕೇಷನು ಮತ್ತು ಶಾಲಾ ಶಿಕ್ಷಣ ಕಡೆಯಿಂದ ಒಂದು ನೋಟಿಫಿಕೇಷನು. ಈಗಾಗಲೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗೆ 2 ನೋಟಿಫಿಕೇಷನ್ಗಳು ರಾಜ್ಯದಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಇದರ ನಡುವೆ ಮತ್ತೊಂದು ಶಿಕ್ಷಕರ ನೇಮಕಾತಿಗೆ ಶೀಘ್ರದಲ್ಲಿ ಅಧಿಸೂಚನೆ ಆಗುತ್ತೆ. ಇದೇನೋ ಸುಮ್ಮನೆ ವ್ಯೂಸ್ ಬರಲಿ, ಮತ್ತೊಂದಾಗಲಿ ಮಗದೊಂದಾಗಲಿ ಅಂಥೇಳಿ ಮಾಡಿರ್ತಕ್ಕಂಥ ಒಂದು ವಿಡಿಯೋ ಅಲ್ಲ. ನಿಜವಾಗಿಯೂ ಶೀಘ್ರದಲ್ಲಿ ಒಂದು ನೋಟಿಫಿಕೇಷನ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿ ಇದೆ. ಹಾಗಾದರೆ ಯಾವ ನೋಟಿಫಿಕೇಷನ್ನು ಯಾವಾಗುತ್ತೆ, ಹೀಗೆ ಹಲವಾರು ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋದ ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ನು ಕೂಡ ಜಾಯ್ನ್ ಆಗಿರಿ. ಹೀಗೆ ಹಲವಾರು ಕ್ಲಾಸ್ಗಳನ್ನು ಜೊತೆಗೆ ಒಂದಷ್ಟು ನೋಟ್ಸ್ಗಳನ್ನು ಶೇರ್ ಮಾಡ್ಕೊಳ್ತಿರ್ತೀನಿ, ನಿಮಗೆ ಉಪಯುಕ್ತ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಈಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ತಾವಿಲ್ಲಿ ನೋಡ್ಬೋದು, ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ಭರ್ತಿಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಧಿಸೂಚನೆ ಹೊರಡಿಸಲು ಕ್ರಮ ವಹಿಸಲಾಗುತ್ತಿರುವ ಪ್ರಸ್ತಾವನೆಗಳ ವಿವರ. ಅಂದರೆ ಈಗಾಗಲೇ ಹಲವಾರು ಇಲಾಖೆಗಳು KAಗೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾವೆ. ಇನ್ನೇನು ಅಧಿಸೂಚನೆ ಹೊರಡಿಸಲು ಕ್ರಮ ವಹಿಸಲಾಗುತ್ತಿರುವ ಪ್ರಸ್ತಾವನೆ ಅಂತೇಳಿ KAದವರು ಬಿಟ್ಟಿರ್ತಕ್ಕಂಥದ್ದು. ಹಾಗಾದರೆ ಯಾವ ಡಿಪಾರ್ಟ್ಮೆಂಟ್ ಅಂದರೆ ವೇರಿಯಸ್ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ SDFDಗಳಿದ್ದಾವೆ. SDFD 4,635 ಹುದ್ದೆಗಳಿದ್ದಾವೆ. ಹಾಗೆಯೇ ಪೊಲೀಸ್ ಹುದ್ದೆಗಳು 20 ಇದ್ದಾವೆ. ಅದರ್ ಪೋಸ್ಟ್ ಅಂತೇಳಿ 3,014 ಇದ್ದಾವೆ. ಹೋಗಲಿ, ಅದೆಲ್ಲ ನಮಗೆ ಬೇಡ. ನಾನು ತಮ್ಮನೆಲ್ಲ ಇರತಕ್ಕಂಥ ವಿಚಾರ ಶಿಕ್ಷಕರ ನೇಮಕಾತಿದು. ಸೊ ನಾವು ಶಿಕ್ಷಕರ ನೇಮಕಾತಿದೆ ವಿಚಾರ ಮಾಡೋದಾದರೆ ತಾವಿಲ್ಲಿ ನೋಡ್ಬೋದು, ಟೀಚರ್ಸ್ ಪೋಸ್ಟ್ ಅಂತೇಳಿ ಒಟ್ಟು HKK ಅಂದರೆ ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1121 ಹುದ್ದೆಗಳು, ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 430 ಹುದ್ದೆಗಳಿದ್ದಾವೆ. ಟೀಚರ್ ಪೋಸ್ಟ್ ಅಂತ ಇದೆ ಅಷ್ಟೇ, ಅಂದರೆ ಟೀಚರ್ಸ್ ಪೋಸ್ಟ್ ಅಂತ ಇದೆ, ಅಂದರೆ ಶಿಕ್ಷಕರ ನೇಮಕಾತಿ. ಆದರೆ ಯಾವ ಇಲಾಖೆದ್ದು ಅನ್ನುವಂಥ ಮಾಹಿತಿ ಇನ್ನೂ ಹೊರಬರಬೇಕಿದೆ. ಆದರೆ ನಾನು ಒಂದು ಅಂದಾಜಿನ ಪ್ರಕಾರ ಹೇಳ್ತೀನಿ ಯಾವ ಇಲಾಖೆ ಆಗಿರ್ಬೋದು ಅಂತೇಳಿ. ನೋಡಿ, ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆದವರು ಹೊರಡಿಸಿದ್ದಾರೆ, ಇದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು ಇದೇ KAದವರೇ ಕ್ರೈಸ್ ಅಂದರೆ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ಹಾಗಾಗಿ ಇಲ್ಲಿಯೂ ಕೂಡ ಅದು ಸಂಬಂಧಪಡಲಿಕ್ಕಿಲ್ಲ. ಹಾಗಾದರೆ ನನ್ನ ಒಂದು ಅನುಮಾನ ಇರತಕ್ಕಂಥದ್ದು ಯಾವ ಹುದ್ದೆ ಅಂತಂದರೆ ಶ್ರೀ ಮೌಲಾನಾ ಆಜಾದ್ ವಸತಿ ಶಾಲೆಗಳ ಕುರಿತು. ಅಂದರೆ ಮೌಲಾನಾ ಆಜಾದ್ ವಸತಿ ಶಾಲೆಗಳು ಏನಿದ್ದಾವೆ ಕರ್ನಾಟಕದಲ್ಲಿ, ಆ ಒಂದು ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಈ ಹಿಂದಿನೇ ಒಂದಷ್ಟು ಮಾಹಿತಿಗಳು ಹರಿದಾಡಿದ್ವು. ಆ ಆಧಾರದ ಮೇಲೆ ಹೇಳೋದಾದರೆ ಈ 1551 ಹುದ್ದೆಗಳು ಬಹುತೇಕ ನನ್ನ ಪ್ರಕಾರ ಮೌಲಾನಾ ಆಜಾದ್ ವಸತಿ ಶಾಲೆಗಳ ನೇಮಕಾತಿ ಆಗಿರಬಹುದು ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ಅದೇ ಅಂತ ಹೇಳಲ್ಲ. ಒಟ್ಟಾರೆ ಯಾವುದಾರು ಇರಲಿ, ನಿಮಗೇನು ಅಂತಂತಂದರೆ ಇನ್ನೇನು ಕೆಲವೇ ದಿನಗಳಲ್ಲಿ, ಅಂದರೆ ನನಗನ್ಸಿದ ಮಟ್ಟಿಗೆ ಸೆಪ್ಟೆಂಬರ್ನಲ್ಲೇ ಈ ಒಂದು ನೋಟಿಫಿಕೇಷನ್ ಆಗುತ್ತೆ. ಇದು ಮಾತ್ರ 100% ನಿಜ. ಅಂದರೆ ಸೆಪ್ಟೆಂಬರ್ನಲ್ಲಿ ನೋಟಿಫಿಕೇಷನ್ ಆಗ್ಬೋದು. ನಿಮಗೆ ಅಕ್ಟೋಬರ್, ನವಂಬರ್, ಹೆಚ್ಚು ಕಡಿಮೆ ಡಿಸೆಂಬರ್ನಲ್ಲಿ ಇದಕ್ಕೆ ಎಕ್ಸಾಮು ಇರ್ಬೋದು. ಅಂದರೆ ಈಗ ನೋಡಿ, ಅಕ್ಟೋಬರ್ನಲ್ಲಿ ಶಾಲಾ ಶಿಕ್ಷಣ ಇಲಾಖೆಯವರು ನೋಟಿಫಿಕೇಷನ್ ಮಾಡಿದ್ದಾರೆ. ಅಲ್ಲಿ PST GPT HSTR ಎಕ್ಸಾಮ್ಗಳನ್ನು ಅಕ್ಟೋಬರ್ನಲ್ಲಿ ಮುಗಿಸ್ಬಿಡ್ತಾರೆ. ತದನಂತರ ಅಕ್ಟೋಬರ್ ಮುಗಿದ ಮೇಲೆ ನವಂಬರ್ ಮತ್ತು ಡಿಸೆಂಬರ್, ಹೆಚ್ಚು ಕಡಿಮೆ ಡಿಸೆಂಬರ್ನಲ್ಲಿ ಎಕ್ಸಾಮ್ ಇಟ್ಟರೆ ಮತ್ತೊಂದು 2 ತಿಂಗಳ ಟೈಮ್ ಸಿಗುತ್ತೆ. 1551 ಹುದ್ದೆಗಳಿದ್ದಾವೆ. ಸೊ ಆ ಕಾರಣದಿಂದಾಗಿ ಮತ್ತು ಇಲ್ಲಿ ಇದಕ್ಕೆ ಸಿಲೆಬಸ್ ಅಂತೇನು ಬೇರೆ ಇರಲ್ಲ. ಬಟ್ JK ಏನಿರುತ್ತೆ ನೋಡೋಣ. ಆದರೆ ಸಬ್ಜೆಕ್ಟ್ ಇರುತ್ತಲ್ವ, ಈಗ ನೋಡಿ ಉದಾಹರಣೆಗೆ ನಿಮ್ಮದು ಸೋಷಿಯಲ್ ಸೈನ್ಸ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಅಲ್ಲಿ ಮೌರ್ಯ ಸಾಮ್ರಾಜ್ಯನ ಓದ್ತೀರಿ, ಇಲ್ಲಿ ಮೌರ್ಯ ಸಾಮ್ರಾಜ್ಯನ ಓದ್ತೀರಿ. ಅಂದರೆ ನಿಮ್ಮ ಸಮಾಜ ವಿಜ್ಞಾನ ಸಿಲೆಬಸ್ ಯಾವುದೂ ಬದಲಾಗಲ್ಲ, ಹೆಚ್ಚು ಕಡಿಮೆ ಅದೇ ಇರುತ್ತೆ 90%. ಹಾಗೆ ಸೈನ್ಸ್ದವರು ಅಷ್ಟೇ, ನಿಮಗೇನು ಸೈನ್ಸ್ ಆಗಿರಲಿ, ಸೋಷಿಯಲ್ ಸೈನ್ಸ್ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಆನಂತರ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಎಲ್ಲ ಸಿಲೆಬಸ್ಗಳು ಬಹುತೇಕ ಸೇಮ್ ಇರ್ತವೆ. ಒಂದಷ್ಟು ಏನಾದರೂ ಬೇರೆ ಇದ್ದರೆ ಅದೊಂಚೂರು ಅಪ್ಡೇಟ್ ಮಾಡ್ಕೊಂಡ್ರೆ ಆಯಿತು ಆ ಮೂಮೆಂಟಲ್ಲಿ. ಬಟ್ ಸದ್ಯಕ್ಕಂತೂ ನೀವೇನು ಈಗ PST GPT HSTRಗೆ ಹಾಗೆ ಕ್ರೈಸ್ಗೆ ರೆಡಿ ಆಗ್ತಿದ್ರಿ, ಬಹುತೇಕ ಅದೇ
ಸಬ್ಜೆಕ್ಟೇ ಇರ್ತವೆ. ಅಂದರೆ ಅದೇ ಸಬ್ಜೆಕ್ಟ್ ನನಗೆ ಟೀಚ್ ಮಾಡೋದೇ ಅದೇ ಸಬ್ಜೆಕ್ಟ್ ಅಂದಮೇಲೆ ಮತ್ತೆ ಇಲ್ಲಿ ಚೇಂಜ್ ಮಾಡೋಂಥದ್ದು ಏನರ್ಥ. ಸ್ವಲ್ಪ ಜಿ ಕೆನಲ್ಲಿ ಏನಾದರೂ ನೋಡೋಣ, ಒಂಚೂರು ಈ PST GPT HST GK ಸ್ವಲ್ಪ ಈಸಿ ಆಗ್ಬೋದು, ಬಟ್ ಕೆ ಇದು ಸ್ವಲ್ಪ ಟಫ್ ಅನಿಸುತ್ತೆ. ಬಟ್ ನೋಡೋಣ ಏನೇನೆಲ್ಲ ಬರ್ಬೋದು ಅನ್ನೋಂಥದ್ದು ನೋಟಿಫಿಕೇಷನ್ ಬಂದ ಮೇಲೆ ಅಧಿಕೃತವಾಗಿ 100% ಮಾಹಿತಿ ನಮಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ನಾನು ಮತ್ತೊಂದು ವಿಡಿಯೋನ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಏನೇ ಇರಲಿ, ನಿಮಗೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಇದ್ದರೆ ಅಥವಾ